ನಮಸ್ಕಾರ. ಕರುನಾಡಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಆ ಸಾಧಕರನ್ನ ಗೌರವಿಸಿ ಸನ್ಮಾನಿಸುವ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿ ನಾಯಕರಾಗಿ, ಪತ್ರಕರ್ತರಾಗಿ, ನಿರಂತರ ಕಲಾ ಸೇವೆಯ ಮೂಲಕ ಕರುನಾಡಿಗೆ, ಕನ್ನಡಿಗರಿಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರುವ KN ಜಯಸಿಂಹ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಆರಂಭಿಕ ಜೀವನ ನಾಯಕತ್ವದ ಗುಣವನ್ನು ತೋರಿಸುತ್ತೆ. ವಿದ್ಯಾರ್ಥಿ ನಾಯಕರಾಗಿ ನೀವು ಗುರುತಿಸ್ಕೊಳ್ತೀರಿ. ಹ್ಯಾಕ್ ಸರ್ ಇದು ಆರಂಭ ಆಯಿತು ಜರ್ನಿ? ಹೇಗೆ ಅಂದರೆ 1980 ದಶಕದಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಚಳವಳಿ ಭಾಳ ಪ್ರಬಲವಾಗಿತ್ತು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸರವರು ವಿದ್ಯಾರ್ಥಿ ನಾಯಕತ್ವಕ್ಕೆ ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ವಿದ್ಯಾರ್ಥಿಗಳ ನಾಯಕರಾದಂಥವರು ಮುಂದೆ ರಾಜಕಾರಣಗಳಾದಂಥ ದೊಡ್ಡ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿತ್ತು. ಆಗ ವಿದ್ಯಾರ್ಥಿಗಳ ಒಂದು ಹಳ್ಳಿಗಾಳಿನ ಪ್ರದೇಶಗಳಿಂದ ಬಂದಿರೋಂಥ ಶಾಲಾ ವಿದ್ಯಾರ್ಥಿಗಳು ಒಂದು ಭಾಳ ದೊಡ್ಡ ಕಷ್ಟಕರ ಸ್ಥಿತಿ ಉಳಿದ್ರು. ಆಗ ಈಗಿನಷ್ಟು ಕಾಲೇಜುಗಳು ಇರಲಿಲ್ಲ ಬೆಂಗಳೂರಿನಲ್ಲಿ. ಭಾಳ ಬೆಳಗ್ಗೆನಷ್ಟು ಕಾಲೇಜುಗಳಿತ್ತು. ಅದು ಸರ್ಕಾರದ ಪ್ರಾಯೋಜಿತವಾದ ಕಾಲೇಜುಗಳು ಮತ್ತು ಆಡಳಿತ ಮಂಡಳಿ ನಡೆಸುವಂಥ ಕಾಲೇಜುಗಳು. ಈ ಕಾನ್ವೆಂಟ್ ಸಂಸ್ಕೃತಿಗಳು ಆಗಲಿ, ಬೇರೆ ಸಂಸ್ಕೃತಿಗಳಾಗಲಿ, ಶಿಕ್ಷಣ ಸಂಸ್ಥೆಗಳು ಆವತ್ತಿನ ದಿವಸ ಇರಲಿಲ್ಲ. ಈ ವಿದ್ಯಾರ್ಥಿ ಚಳುವಳಿ ಒಂದು ದೊಡ್ಡ ರೂಪದಲ್ಲಿ ಇದರಿಂದ ಆವಾಗ ನಮಗೆ ಅದರಿಂದ ಪ್ರೋತ್ಸಾಹ ಉಂಟಾಯಿತು. 1982ರಲ್ಲಿ ಆಗಿನ ಕಾಲದಲ್ಲಿ ಶ್ರೀಮಾನ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗಲೂ ವಿದ್ಯಾರ್ಥಿ ನಾಯಕರಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಕೊಡ್ತಾಯಿದ್ರು. ಎಲ್ಲ ಪರಿಹಾರಕ್ಕೂ ವಿದ್ಯಾರ್ಥಿಗಳನ್ನೇ ಆಶ್ರಯಿಸಬೇಕಾಯಿತು. ಯಾವುದೇ ಬೆಲೆ ಏರಿಕೆ ವಿಚಾರಗಳು ಬಂದಾಗಲೂ ವಿದ್ಯಾರ್ಥಿ ನಾಯಕರೇ ಹೋರಾಟ ಮಾಡುವಂಥ ಒಂದು ದೊಡ್ಡ ಒಂದು ಹೋರಾಟಗಳು ಕನ್ನಡ ನಡೀತು. ಭಾಷಾ ಚಳುವಳಿಯಲ್ಲೂ ವಿದ್ಯಾರ್ಥಿಗಳು ಭಾಳಷ್ಟು ಪ್ರೇರಣೆಯಾಗಿತ್ತು. ಕನ್ನಡ ಚಳುವಳಿ ಆಗಿರ್ಬೋದು, ಅಥವಾ ಭಾಷಾವಾರು ಚಳುವಳಿಗಳು, ಅಥವಾ ಬೆಲೆ ಏರಿಕೆ ಸಂದರ್ಭಗಳಲ್ಲಿ ಆದಂಥ ದೊಡ್ಡ ಗಲಾಟೆಗಳು, ಆಮೇಲೆ ರಾಜಕೀಯ ಬದಲಾವಣೆಗಳಿಗೂ ವಿದ್ಯಾರ್ಥಿಗಳ ನಾಯಕತ್ವನೇ ದೊಡ್ಡ ಪ್ರೇರಣೆ ಆಗಿರೋದ್ರಿಂದ ನಾವು ವಿದ್ಯಾರ್ಥಿ ನಾಯಕರಾಗಿ ರೂಪುಗೊಳ್ಳೋಕ್ಕೆ ಅವಕಾಶ ಆಯಿತು ಅಂತ. ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ಅತಿ ಹೆಚ್ಚು ಗಮನ ಹಾಕ್ತಾ ಇದ್ರಿ? ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಸಮೂಹ ಅಂದಾಗ, ವಿದ್ಯಾರ್ಥಿಗಳು ಅಂದಾಗ ಒಂದು ಶಕ್ತಿ ಅಂತ ಗೊತ್ತಾಗಿದ್ದ ಕಾಲಘಟ್ಟ ಅದು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಗುವಂತಹ ಬಹುದೊಡ್ಡ ಬೆಳವಣಿಗೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂದಾಗ ವಿದ್ಯಾರ್ಥಿ ಸಮೂಹ ಅಲ್ಲಿ ಮುಂದೆ ಇರುತ್ತೆ, ವಿದ್ಯಾರ್ಥಿಗಳು ಮುಂದಿರ್ತಾರೆ, ಹೋರಾಟಗಳನ್ನು ಮಾಡ್ತಾರೆ, ಚಳವಳಿಯನ್ನು ಮಾಡ್ತಾರೆ. ಪ್ರಮುಖವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆನೂ ಇಲ್ಲಿ ಬೆಳಕು ಚೆಲ್ಲಬೇಕು, ಸಾಮಾಜಿಕವಾಗಿ ಆಗು ಹೋಗುಗಳ ಬಗ್ಗೆನೂ ಬೆಳಕು ಚೆಲ್ಲಬೇಕು. ಆ ನಿಟ್ಟಿನಲ್ಲಿ ಹೆಂಗೆ ಕೆಲಸ ಆಗ್ತಾ ಇತ್ತು? ನಿಮಗೆ ಯಾರು ಕೈ ಜೋಡಿಸ್ತಾ ಇದ್ರು? ವಿವಿಧ ಸಂಘಗಳು ನಿಮಗೆ ಸಪೋರ್ಟ್ ಮಾಡ್ತಿದ್ವಾ, ಅಥವಾ ಒಬ್ಬರೇ ಹೋರಾಟ ಮಾಡಬೇಕಾದಂಥ ಸನ್ನಿವೇಶಗಳು ಬರ್ತಿದ್ವಾ? ವಿದ್ಯಾರ್ಥಿಗಳ ಸಪೋರ್ಟ್ ನಿಮಗೆ ಹೇಗೆ ಸಿಗ್ತಿತ್ತು? ಇದು 1983ನೇ ಇಸ್ವಿ. ಅದು ನಾನು ಬೆಂಗಳೂರು ಸೌತ್ ಕಾಲೇಜ್ ಅಂತ, ಆಚಾರ್ಯ ಪಾಠಶಾಲಾ ಅಂತ, APS ಕಾಲೇಜು, ಭಾಳ ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳು ಒಂದದು. ಆ ಬಸವನಗುಡಿ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಹೋರಾಟಗಳಿಗೆ ಅದು ಭಾಳ ಮುಂಚೂಣಿಯಾಗಿತ್ತು. ಭಾಳಷ್ಟು ಪ್ರತಿಭಾವಂತರು ಅಲ್ಲಿ ಓದಿದಂಥ ದೇಶ ಡಾಕ್ಟರ್ ರಜನಿಕಾಂತ್ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಈ ಥರದ ಒಂದು ದೊಡ್ಡ, ಆಮೇಲೆ ಕ್ರಿಕೆಟ್ ಪ್ಲೇಯರ್ಗಳಾಗಿ ವಿಜಯಕೃಷ್ಣ, ವಿಜಯರಾಘವನ್, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಗಳಿದ್ರು. ಮತ್ತು ಒಳ್ಳೊಳ್ಳೆ ಸ್ಟೂಡೆಂಟ್ ಲೀಡರ್ಗಳು ಆಗಿನ ಕಾಲಕ್ಕೆ ಇದ್ದರು. MR ರಂಗನಾಥ್ ಅಂತೇಳಿ ಆಗಿನ ಪ್ರಾಂಶುಪಾಲರಾಗಿದ್ದರು. ಆಮೇಲೆ ಬಹುತೇಕ ಅಲ್ಲಿ ಬಡಾವಣೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ಅಲ್ಲಿ ಇರ್ತಾಯಿದ್ರು. ಆವಾಗ ದೊಡ್ಡ ಫೀಸಿನ ಕಟ್ಟೋದಕ್ಕೆ ಭಾಳ ದೊಡ್ಡ ಕಷ್ಟವಾದಂಥ ಸಂದರ್ಭಗಳು ಇರ್ತಾಯಿತ್ತು. ಮತ್ತು ಹಾಸ್ಟೆಲ್ಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ ಅವ್ರಿಗೆ. ಆವಾಗ ಭಾಳ ಕಡಿಮೆ ಹಾಸ್ಟೆಲ್ಗಳಿತ್ತು. ಸರ್ಕಾರದ ಹಾಸ್ಟೆಲ್ಗಳು ಭಾಳ ಕಡಿಮೆ ಪ್ರಮಾಣದಲ್ಲಿತ್ತು. ಆಮೇಲೆ ವಿದ್ಯಾರ್ಥಿ ವೇತನಗಳು ಕೊಡಬೇಕಾದ್ರೆ ನಾವು ದೊಡ್ಡ ಹೋರಾಟಗಳು ಮಾಡ್ತಾ ಇದ್ದೋ ಆವಾಗ ಸುಮಾರು ಆಗಿನ ಕಾಲಕ್ಕೆ 2000 ಜನ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಓದ್ತಾಯಿದ್ರು. 2000 ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಾವು ಚುನಾಯಿತರಾಗಬೇಕಾಯಿತು. ಹೌದೌದು, ಹಾಗೆ ದೊಡ್ಡ ಪ್ರತಿಷ್ಠವಾಗಿತ್ತು. ಆಮೇಲೆ ರಾಜಕೀಯ ಪಕ್ಷಗಳು ಇದರೊಳಗೆ ಭಾಳಷ್ಟು ಎಂಟರ್ ಆಗ್ತಾಯಿದ್ರು. ಹೌದೌದು. ಅವಾಗ ABVP ಅಂತೇಳಿ ಭಾಗಿತ್ತು, NSU ಅಂತೇಳಿ ಕಾಂಗ್ರೆಸ್ ಅಂತ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು. ಜೀವರಾಜ್ ಆಳ್ವ ಅಂತೇಳಿ ಯುವಜನ ಸೇವೆ ಇಲಾಖೆ ಮಂತ್ರಿ ಆಗಿದ್ದರು. ಇವೆಲ್ಲ ಸ್ವಲ್ಪ ವಿದ್ಯಾರ್ಥಿ ನಾಯಕರು ಆದರೆ ಅವ್ರ ಜೊತೆ ಮಾತುಕತೆಗೆ ನಮ್ಮನ್ನೆಲ್ಲ ಕರೀತಾಯಿದ್ರು ಯಾವುದೇ ಹೋರಾಟಗಳಲ್ಲಿ. ಆವಾಗ ಒಂದು ಗೋಕಾಕ್ ಚಳವಳಿ ನಡೀತು ಶ್ರೀಮಾನ್ ಗುಂಡೂರಾವ್ ಕಾಲದಲ್ಲಿ. ಕನ್ನಡ ಭಾಷಾವಾರು ಚಳವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕನ್ನಡದಲ್ಲಿ ನಡೀತವಾಗ. ಆವಾಗ ಧಾರವಾಡದಲ್ಲಿ ಒಂದು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ನೇತೃತ್ವದಲ್ಲಿ ಒಂದು ಕನ್ನಡ ಹೋರಾಟ ಪ್ರಾರಂಭವಾಯಿತು. ಡಾಕ್ಟರ್ VK ಗೋಕಾಕ್ರವರು ಸಮಗ್ರ ಕನ್ನಡ ಭಾಷೆಯನ್ನು
ಈ ರಾಜ್ಯದಲ್ಲಿ ಆಡಳಿತ ಭಾಷೆ ಹೇಗೆ ತರಬೇಕು ಅಂತೇಳಿ ಒಂದು ವರದಿ ಇತ್ತು. ಆಗಿನ ಸರ್ಕಾರ, ಗುಂಡೂರಾವ್ ಸರ್ಕಾರ ಅದನ್ನು ತಿರಸ್ಕರಿಸಿತು. ಆಗ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ದೊಡ್ಡ ಒಂದು ಕಲಾವಿದರು, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ಪಾಟೀಲ್ ಪುಟ್ಟಪ್ಪನವರ ಒಂದು ನೇತೃತ್ವದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿ, ಈ ಸಾಹಿತಿ ಕಲಾವಿದರ ಬಳಗ, ಇವೆಲ್ಲ ದೊಡ್ಡ ಹೋರಾಟಗಳು ಬಂತು. ಅವಾಗ ರಾಜ್ಕುಮಾರ್ ಅವರು ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿದ್ರು. ಅವಾಗ ವಿದ್ಯಾರ್ಥಿಗಳ ದೊಡ್ಡ ಪ್ರತಿಭಟನೆ ಬೆಂಗಳೂರು ನಡೀತು. RC ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಆಗಿರ್ಬೋದು, ನ್ಯಾಷನಲ್ ಕಾಲೇಜು, ಈ ಬೆಂಗಳೂರು ಸೈನ್ಸ್ ಕಾಲೇಜು, ಇವೆಲ್ಲ ದೊಡ್ಡ ಹೋರಾಟಗಳಿಗೆ, ಭಾಷಾವಾರ ಹೋರಾಟಗಳಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿ ಸರ್ಕಾರನೇ ಬಿದ್ದೋಗುವಂಥ ಸಂದರ್ಭ ಬಂತು. ಹೌದೌದು. ಆ ಚಳುವಳಿಗಳಿಂದ ನಾವು ಪ್ರೇರಿತರಾಗಿ ಚುನಾವಣೆಗಳಲ್ಲಿ ಮತ್ತು ಅಭ್ಯರ್ಥಿಗಳ ಆಯ್ಕೆಗಳಲ್ಲೂ ಆಗಿನ ವಿದ್ಯಾರ್ಥಿ ನಾಯಕರು ಭಾಳ ಪ್ರಬಲವಾಗಿ ಭಾಗವಹಿಸ್ತಾ ಇದ್ರು. ಭಾಳಷ್ಟು ಒಂದು ಹೋರಾಟಗಳು. ಆವಾಗ SR ಬೊಮ್ಮಾಯಿ ಅವರು, ಈ ಬಸವರಾಜ ಬೊಮ್ಮಾಯಿ ತಂದೆ ಮುಖ್ಯಮಂತ್ರಿ ಆಗಿದ್ದು, ವಿದ್ಯಾರ್ಥಿಗಳು ಎಕ್ಸಾಮ್ ಪಾಸ್ ಮಾಡಿದ್ರೆ ಅಥವಾ ಕಾಪಿ ಹೊಡೆದ್ರೆ ಜೈಲಿಗೆ ಶಿಕ್ಷೆ ಅಂತ ಒಂದು ದೊಡ್ಡ ಕಾನೂನು ತಂದುಬಿಟ್ರು. ಅದ್ರ ವಿರುದ್ಧ ದೊಡ್ಡ ಒಂದು KR ಸರ್ಕಲ್ ದೊಡ್ಡ ಹೋರಾಟ ನಡೀತು. ಅಲ್ಲಿ ಫೈರಿಂಗು, ಲಾಠಿ ಚಾರ್ಜು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತು. ಆದರೆ ಸರ್ಕಾರ ಈ ವಿದ್ಯಾರ್ಥಿ ಹೋರಾಟಕ್ಕೆ ಮಳೆದು ಅದನ್ನು ವಾಪಸ್ ತಗೊಳ್ಳುವಂಥ ಸಂದರ್ಭನೂ ಬಂತು. ಈ ರೀತಿ ವಿದ್ಯಾರ್ಥಿ ಚಳವಳಿಗಳು ಆಗಿನ 84-85 ತನಕ ದೊಡ್ಡ ಹೋರಾಟ ನಡೀತು. ಅದರಿಂದ ಪ್ರೇರಣೆಯಾಗಿ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. ಖಂಡಿತ. ಇವತ್ತಿನ ವಿದ್ಯಾರ್ಥಿಗಳ ಹೋರಾಟ ಅಂತ ಹೇಳಿದ್ರೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಇಲ್ಲಿನ ಸ್ಟೇಟಸ್ಗಳಿಗಷ್ಟೇ ಸೀಮಿತವಾಗಿದೆ. ಬಹಳಷ್ಟು ಸಮಸ್ಯೆಗಳನ್ನು ಧ್ವನಿ ಎತ್ತಿ ಕೇಳುವಂತಹ ಮನೋಭಾವನೆ ಹೋಗಿದೆ. ಅವತ್ತಿನ ನಿಮ್ಮ ಹೋರಾಟಕ್ಕೂ ಇವತ್ತಿನ ಈ ಹೋರಾಟಕ್ಕೂ ವ್ಯತ್ಯಾಸ ಅಂದಾಗ ನ್ಯಾಯ ಸಿಗೋದು ಎಲ್ಲಿ ಅಂತ ಅನ್ಸುತ್ತೆ? ಸಿಗುತ್ತಾ ಇಂಥ ಹೋರಾಟಗಳಿಂದ? ಇವತ್ತಿನ ವಿದ್ಯಾರ್ಥಿಗಳು ಅಂಥ ಹೋರಾಟ ಮನೋಭಾವದ ವಿದ್ಯಾರ್ಥಿಗಳು ಸಾಧ್ಯ ಅಲ್ಲ. ಆಗಿಂದ ಹಳ್ಳಿ ಪ್ರದೇಶಗಳಿಂದ ಬಂದಂಥವ್ರು ದೊಡ್ಡ ಲೀಡರ್ ಆಗಿದ್ರು. ಇವಾಗ ಡಾಕ್ಟರ್ ರಘುಪತಿ ಅಂತೇಳಿ ಹಿಂದೆ ಶಿಕ್ಷಣ ಮಂತ್ರಿ ಆಗಿದ್ದು, ಅವರು ವಿದ್ಯಾರ್ಥಿ ಚಳವಳಿಯಲ್ಲಿ ಇದ್ದರು. HM ರೇವಣ್ಣ ಅಂತೇಳಿದ್ದು, RV ಹರೀಶ್ ಅಂತೇಳಿ RC ಕಾಲೇಜಲ್ಲಿ, ಇದು A ಮಂಜು ಅಂತೇಳಿ ಅರಕಲಗೂಡು ಶಾಸಕರು, ಅವರು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದ್ದರು. R ಮಂಜುನಾಥ್ ಅಂತೇಳಿ ಅವರು ಹ್ಯಾಟ್ರಿಕ್ ಮಂಜು ಅಂತೇಳಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ, ಇದರಲ್ಲಿ ದೊಡ್ಡ ಒಂದು ಹೋರಾಟಗಳನ್ನು ಮಾಡ್ತಾಯಿದ್ರು. ಅವರು ಕರೆ ಕೊಟ್ಟರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ವಿದ್ಯಾರ್ಥಿಗಳು ಅವ್ರ ಕಲೆಗೆ ಹೋಗ್ಬಿಡ್ತಾ ಇತ್ತು. ಮತ್ತು ಬೆಲೆ ಏರಿಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹೋಟೆಲ್ ಬೆಲೆಗಳನ್ನು ಇಳಿಸೋ ಸಂದರ್ಭಗಳಲ್ಲೂ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಇದು ಒಂದು ಸಾಮಾಜಿಕ ಚಳುವಳಿ ಇರುವಂಥ ಒಂದು ದೊಡ್ಡ ಚಳುವಳಿ. ಈಗಿನ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಹೋರಾಟದ ಮನೋಭಾವ ಇಲ್ಲ. ಯಾಕೆಂದರೆ ಅವರಿಗೆ ಈ ಚಳುವಳಿಗಳ ಒಂದು ಪ್ರಾರಂಭ ಮತ್ತು ಅದರಿಂದ ಆದ ಪ್ರಯೋಜನಗಳು ಅದ್ರ ಬಗ್ಗೆ ಗಮನ ಹರಿಸುವಂತಿಲ್ಲ. ಇವಾಗ ಕೆಲ ಕಾನ್ವೆಂಟ್ ಶಿಕ್ಷಣಗಳಿಂದ ಬಂದಿರುವಂಥದ್ರಿಂದ ಅವ್ರಿಗೆ ಜನಸಾಮಾನ್ಯರ ಕಷ್ಟಗಳು ಅವ್ರಿಗೆ ಗೊತ್ತಿರಲ್ಲ. ಈ ನಡುವೆ ವಿದ್ಯಾರ್ಥಿ ಜೀವನ ಏನು ಓದ್ಕೊಂಡ್ರಿ? ಏನು ಓದ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ನಾನು ಅವಾಗ ಆಚಾರ್ಯ ಪಾಠಶಾಲೆಯಲ್ಲಿ BA ವಿದ್ಯಾಭ್ಯಾಸನ ಮಾಡಿದೆ. ತದನಂತರ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಲ್ಲಿ ಸೇರಿಕೊಂಡೆ. ರಾಜಕೀಯ ಶಾಸ್ತ್ರದಲ್ಲಿ ವಿದ್ಯಾರ್ಥಿಯಾಗಿ ಅಲ್ಲಿದ್ದೆ. ಅಲ್ಲಿ ಸಂಘಟನೆಯಾಗಿ ಅಲ್ಲಿ ಭಾಳ ದೊಡ್ಡ ಹೋರಾಟಗಳನ್ನು ಮಾಡಿದೆ. ತದನಂತರ ನಾನು ಡಿಪ್ಲೊಮಾ ಇನ್ ಜರ್ನಲಿಸಮ್, ಪತ್ರಿಕೋದ್ಯಮದಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಡಿಪ್ಲೊಮಾನ ನಾನು ಅಲ್ಲಿ ಮುಗಿಸ್ಕೊಂಡು ಬಂದಿದ್ದೆ. ವೃತ್ತಿ ಅಂತ ಆರಂಭ ಮಾಡಿದ್ದೆ ಯಾವಾಗ? ವೃತ್ತಿ ಅಂತ ಆರಂಭ ಆದಾಗಿಂದ ಪ್ರಜಾಮತ ಪತ್ರಿಕೆ ಅಂತೇಳಿ ಒಂದು ಅವಾಗಿನ ವಾರಪತ್ರಿಕೆ ಬೆಂಗಳೂರು ಗಾಂಧಿ ಬಜಾರ್ನಲ್ಲಿತ್ತು. ಆವಾಗ ಪತ್ರಿಕೋದ್ಯಮ ಭಾಳ ಕಡಿಮೆ ಇತ್ತು. ಈ ಪ್ರಜಾವಾಣಿ ಸಮೂಹದಲ್ಲಿ ಸುಧಾ ಪತ್ರಿಕೆ ಒಂದಿತ್ತು. ಈ BMS ಇಂಜಿನಿಯರಿಂಗ್ ಕಾಲೇಜ್ ಈಗೇನಿದೆ ಆ ಟ್ರಸ್ಟ್ನವರು ಅದನ್ನು ಪ್ರಜಾಮತ ಪತ್ರಿಕೆ ನಡೆಸ್ತಾರೆ. ಭಾಳ ಒಂದು ಪಾಪ್ಯುಲರ್ ವಾರಪತ್ರಿಕೆ. ಭಾಳಷ್ಟು ಕಾದಂಬರಿಗಳು ಅಲ್ಲಿ ಪ್ರಕಟವಾಗ್ತಿದ್ದರಿಂದ ಭಾಳ ಸಿನಿಮಾಗಳಾಗ್ತಾ ಇತ್ತು. ಅಲ್ಲಿ ಶ್ರೀನಿವಾಸಯ್ಯ ಅಂತೇಳಿ ಒಬ್ಬರು ಪ್ರಜಾಮತ ಎಡಿಟರ್ ಇದ್ದರು. ನನಗೆ ಅಲ್ಲಿ ಸಿನಿಮಾ ಸಂದರ್ಶನ ಮಾಡುವಂಥ ಒಂದು ದೊಡ್ಡ ಅವಕಾಶನ ಮಾಡಿಕೊಟ್ರು. ಅದರಲ್ಲಿ ಈಗ ಕನ್ನಡದ ನಟ ನಟಿಯರು ಅಂದರೆ ಆಗಿನ ಕಾಲದಲ್ಲಿ ಯಾರನ್ನೆಲ್ಲ ಸಂದರ್ಶನ ಮಾಡಿದಂತಹ ಅನುಭವಗಳನ್ನು ನೀವು ಹಂಚಿಕೊಳ್ಬಹುದು? ಅವಾಗ ಪತ್ರಿಕೋದ್ಯಮ ಈಗ ದೃಶ್ಯ ಮಾಧ್ಯಮಗಳು ಯಾವುದು ಇರಲಿಲ್ಲ. ಅವಾಗ ಇನ್ನು ದೂರದರ್ಶನ ಬೆಂಗಳೂರಲ್ಲಿ ಪ್ರಾರಂಭ ಆಗಿಲ್ಲ. ಹೌದು. ಅವಾಗ ಶ್ರವಣ ಮಾಧ್ಯಮ ಆಕಾಶವಾಣಿಗೆ ಭಾಳ ಪ್ರಬಲವಾಗಿತ್ತು. ಅಂದರೆ ಮುದ್ರಣ ಮಾಧ್ಯಮ ಇದ್ದಿದ್ದು ಮತ್ತು ಪ್ರಜಾವಾಣಿ, ಕನ್ನಡಪ್ರಭ ಮತ್ತು ಪ್ರಜಾಮತ, ಇಲ್ಲಿ ಸಿನಿಮಾಗಳನ್ನು ಮಾತ್ರ ಪ್ರಕಟ ಮಾಡ್ತಾ ಇದ್ರು. ಈ ಒಂದು ಇದ್ದಿದ್ದೇ ಒಂದು 15-20 ಜನ ಪತ್ರಕರ್ತರು. ಅವಾಗ ಬೆಳೆಣಿಕೇಶ್ ಪತ್ರ. ಅವಾಗ ಸಿನಿಮಾಗಳು ಅವಾಗ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಭಾಳ ದೊಡ್ಡ ಪ್ರಸಿದ್ಧರಾಗಿದ್ದರು. ವಿಷ್ಣುವರ್ಧನ್ ಅವರು ಅಷ್ಟೇ ಸಮಬಲದ ಹೋರಾಟಗಳನ್ನು ಮಾಡಿದ್ರು. ಅಂಬರೀಷ್ ಅವರಿದ್ದರು. ಇವನ್ನೆಲ್ಲ ಸಂದರ್ಶನ ಮಾಡುವಂಥ ನಮಗೆ ಯೋಗ ಅವಾಗ ಸಿಕ್ತು. ಭಾಳ ರಾಜ್ಕುಮಾರ್ ಅವ್ರನ್ನ ಇಂಟ್ರ್ಯೂ ಮಾಡಿದ ಭಾಳ ನಮಗೆ ಭಾಳ ಒಂದು ವಿಶೇಷವಾಗಿ ಗೌರವಿತವಾಗಿ ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಭಾಳ ದೊಡ್ಡ ವ್ಯಕ್ತಿತ್ವವನ್ನು ನಾವು ನೋಡಿದಂಥ ಒಂದು ದೊಡ್ಡ ಅನುಭವ ಇತ್ತು.
ಅದೇ ರೀತಿ ಸೂಪರ್ ಸ್ಟಾರ್ ಆಗಿದ್ದರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವರು ಅವಾಗ ಭಾಳ ಜನಪ್ರಿಯ ಯುವ ಜನತೆಯಲ್ಲಿ ಅವರು ಭಾಳ ದೊಡ್ಡ ನಟ ಅವರು. ಅವ್ರು ನೋಡೋದಕ್ಕೆ ಸಾವಿರಾರು ಜನ ಕಾಲಕ್ಕೆ ಬರ್ತಾಯಿದ್ರು. ಅಂಥ ಸಂದರ್ಭಗಳಲ್ಲಿ ನಮಗೆಲ್ಲ ಭಾಳ ವಿಶ್ವಾಸದಿಂದ ಪತ್ರಕರ್ತ ಅಂದರೆ ಭಾಳ ಗೌರವ ಇತ್ತು ಅವಾಗ. ಹೌದಾ? ಆವಾಗ ಕೆ ನಾರಾಯಣ ಸ್ವಾಮಿ ಅಂತೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿದ್ದರು. ವಿ ಎನ್ ಸುಬ್ಬರಾವ್ ಅಂತೇಳಿ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಮುಖ್ಯ ವರದಿಗಾರರಾಗಿದ್ದರು. ಈ ವಿಜಯ ಸಾರಥಿ ಅಂತೇಳಿ ಯಾರು ಇಲ್ಲ, ಸೀತಾರಾಮ್ ಅಂತೇಳಿ ಬೆಳವಣಿಗೆ ಒಂದು 10-12 ಜನ ಪತ್ರಿಕೆ, ಶ್ಯಾಮ್ ಸುಂದರ್ ಕುಲಕರ್ಣಿ, ಈ ಥರದ ಪತ್ರಿಕೋದ್ಯಮದಲ್ಲಿ ಡಾಕ್ಟರ್ ವಿಜಯಮ್ಮ, ಇವರೆಲ್ಲ ಒಂದು ಸಿನಿಮಾ ಪತ್ರಿಕೆಯಲ್ಲಿ ಭಾಳ ದೊಡ್ಡ ಹೆಸರುವಾಸಿಯಾಗಿದ್ದರು. ಅವರೆಲ್ಲರ ಜೊತೆ ನಾವು ಒಂದು ಕೆಲಸ ಮಾಡೋ ಒಂದು ದೊಡ್ಡ ಅವಕಾಶ ನಮಗೆ ಸಿಗ್ತದು, ಅದು ಮಾಧ್ಯಮದಲ್ಲಿ. ಆಮೇಲೆ ಈಗ ಆ ಕಾಲಘಟ್ಟ ಅಂದಾಗ ಅಂಬರೀಷ್, ಟೈಗರ್ ಪ್ರಭಾಕರ್ ಈ ಥರದ್ದೆಲ್ಲ ಸ್ವಲ್ಪ ನೆನಪಿಗೆ ಬರುತ್ತೆ. ಅವ್ರನ್ನ ಸಂದರ್ಶನ ಮಾಡಿದ ಅನುಭವ ಏನಾದರೂ ಇದೆಯಾ? ಅವ್ರ ಸಂದರ್ಶನಗಳು ಭಾಳ ಚೆನ್ನಾಗಿರ್ತಿತ್ತು. ಅವಾಗೆಲ್ಲ ಈ ಥರ ಎಲ್ಲ ಹೋಗಿ ನಿಂತ್ಕೊಂಬೋದಕ್ಕೆ ಅವಶ್ಯಕತೆ ಇಲ್ಲ, ಅವರೇ ಕರೆಯುತ್ತಾ ಇದ್ರು. ಮತ್ತು ಅವಾಗ ಸಣ್ಣ ಒಂದು ಸುದ್ದಿ ಬಂದ್ರೂ ಅವಾಗ ದೊಡ್ಡ ಅವ್ರಿಗೆ ಒಂದು ಪತ್ರಿಕೆ ಪ್ರಚಾರದಲ್ಲಿ ದೊಡ್ಡ ಪ್ರಚಾರ, ಪತ್ರಿಕೆಗಳಲ್ಲಿ ಬರೋದೇ ಒಂದು ಸಣ್ಣ ಸುದ್ದಿ ಬಂದ್ರೂ ಅವಾಗ ದೊಡ್ಡ ಪ್ರಚಾರ ಆಗ. ದೃಶ್ಯ ಮಾಧ್ಯಮ, ಹೌದೌದು, ದೃಶ್ಯ ಮಾಧ್ಯಮ ಪ್ರಬಲವಾಗಿಲ್ದಿರೋದ್ರಿಂದ ಮುದ್ರಣ ಮಾಧ್ಯಮಕ್ಕೆ ಭಾಳ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಭಾಳ ನಮಗೆ ಅಲ್ಲಿ ಗೌರವ ಸಿಗ್ತಾ ಇತ್ತು ಪತ್ರಿಕೆಗಳಲ್ಲಿ. ಅಂದರೆ ಈಗ ಸಾಮಾಜಿಕ ಸಮಸ್ಯೆಗಳನ್ನು ಅಥವಾ ಏನು ಒಳ್ಳೇದಾಗಿರುತ್ತೆ ಅವುಗಳನ್ನು ಸಾಕ್ಷ್ಯಚಿತ್ರ ಆಗಿ ಮಾಡುವಂಥದ್ದು ಹೇಗೆ? ಸಾಮಾಜಿಕ ಅದಕ್ಕಿಂತ ಸರ್ಕಾರದ ಯೋಜನೆಗಳು ಯಾವ ರೀತಿ ಇರುತ್ತೆ ತಲುಪಿಸೋ ಕಾರ್ಯಗಳು. ಈಗ ಭಾಳ ದೊಡ್ಡ ನಾನು ಮಾಡಿದ್ದಂಥದ್ದು ನೀರಾವರಿ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥದ್ದು. ಈ ತುಂಗಭದ್ರಾ ಅಣೆಕಟ್ಟಿನ ಒಂದು ಸಾಕ್ಷ್ಯಚಿತ್ರ ತೆಗಿಬೇಕಾದಂಥ ದೊಡ್ಡ ಒಂದು ಸಂದರ್ಭ ಬಂತು. ಆದರೆ ನಾವು ವೀಕ್ಷಣೆಗಾಗಿ ಒಂದು ಈ ದೂರದರ್ಶನದಲ್ಲಿ ಬರುವಂಥ ಒಂದು ಸಾಕ್ಷ್ಯಚಿತ್ರಗಳನ್ನು ನಾವು ಅಧ್ಯಯನ ಮಾಡ್ತಾಯಿದ್ದೆ. ಈ ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ ವಿಶೇಷವಾದಂಥ ಒಂದು ಯೋಜನೆ ಅವಾಗ ರೂಪಿಸಿದ್ರು. ಒಂದು 50 ವರ್ಷ ಅಣೆಕಟ್ಟು ಆಗಿ ಸುವರ್ಣ ಮಹೋತ್ಸವ ಅಂತ ಹೇಳಿ ಮಾಡಿದ್ರು. ಅವಾಗ ನನಗೊಂದು ಕರ್ನಾಟಕ ಸರ್ಕಾರದ ಒಂದು ಭಾಳ ದೊಡ್ಡ ಅವಕಾಶ ಕೊಟ್ಟರು. ಈ ನೀರಿನ ಸಾಮರ್ಥ್ಯ, ನೀರಿನ ಉಗಮ ಮತ್ತು ಅದರ ಹಂಚಿಕೆ ಮತ್ತು ಡ್ಯಾಮಿನ ಇತಿಹಾಸ ಇದ್ರ ಬಗ್ಗೆ ಎಲ್ಲ ನಾನು ಭಾಳ ಅಧ್ಯಯನ ಮಾಡಿ ಸಾಕ್ಷ್ಯಚಿತ್ರನ ಭಾಳ ಅಚ್ಚುಕಟ್ಟಾಗಿ ನಿರ್ಮಿಸಿ ಸರ್ಕಾರಕ್ಕೆ ನಾನು ಕೊಟ್ಟೆ. ತದನಂತರ ನಾನು ಮೈಸೂರು KRS ಕೃಷ್ಣರಾಜ ಸಾಗರದ ಬಗ್ಗೆನೂ ಸಾಕ್ಷ್ಯಚಿತ್ರ ಇದೆ. ಮತ್ತು ಹಾಗೆ ಮಲಪ್ರಭಾ ಮತ್ತು ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದ್ದೆ. ಆವಾಗ ಆಮೇಲೆ ನೆಕ್ಸ್ಟು 2000 ಇಸ್ವಿನಲ್ಲಿ ಈ ಬಾಗಲಕೋಟೆ ಅಂತೇಳಿ ಬಿಜಾಪುರ ಬೇರ್ಪಡ್ತು. ಈ ಬಾಗಲಕೋಟೆ ಒಂದು ವಿಶೇಷವಾದಂಥ ಒಂದು ಹಳೇ ಸಂಸ್ಥಾನಗಳು ಒಂದಾಗಿತ್ತು. ಅವಾಗ ಈ ಜಿಲ್ಲೆ ಬೇರ್ಪಟ್ಟಾಗ ಅದರ ಒಂದು ವೈವಿಧ್ಯಮಯವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಆಮೇಲೆ ಆ ಜಿಲ್ಲೆಯ ಒಂದು 6 ತಾಲೂಕುಗಳು ಅವಾಗ ಪುನರಾರಂಭ ಆಯಿತು. ಬೆಳಿಗ್ಗೆ ಅಂತೇಳಿ, ಬಾದಾಮಿ ಅಂತೇಳಿ, ಮುಧೋಳ ಅಂತೇಳಿ, ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ರೂಪುಗೊಂಡು ಜಿಲ್ಲಾ ಪಂಚಾಯತಿಯ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಅದ್ರ ಬಗ್ಗೆ ಸಾಕ್ಷ್ಯಚಿತ್ರ ನಿರ್ಮಿಸಿದೆ. ಅದೇ ರೀತಿ ಕೊಪ್ಪಳ ಜಿಲ್ಲಾ ಪಂಚಾಯತು, ಧಾರವಾಡ ಜಿಲ್ಲಾ ಪಂಚಾಯತು, ಗುಲ್ಬರ್ಗ ಜಿಲ್ಲಾ ಪಂಚಾಯತು, ಕೊಪ್ಪಳ ಜಿಲ್ಲಾ ಪಂಚಾಯತು, ಈ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಒಂದು ತೀರಾ ಹಿಂದುಳಿದ ಪ್ರದೇಶಗಳು ಅವೆಲ್ಲ. ಅದರ ಯೋಜನೆಗಳು, ಆ ಭಾಗದ ಒಂದು ಇತಿಹಾಸ ನಮ್ಮ ಹಳೆಯ ಕರ್ನಾಟಕದ ಭಾಗಕ್ಕೆ ಭಾಳಷ್ಟು ಜನಕ್ಕೆ ಪರಿಚಯ ಇರಲಿಲ್ಲ. ಈ ಬಾಗಲಕೋಟೆ ಅಂದರೆ ಎಲ್ಲಿರುತ್ತೆ ಅನ್ನೋ ಪ್ರಶ್ನೆ ಈಗಲೂ ಭಾಳ ಜನಕ್ಕೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಅಂದರೆ ಬಳಿ ಧಾರವಾಡ, ಹುಬ್ಬಳ್ಳಿ ಅಂತ ಮಾತ್ರ ಅಂದ್ಕೊಂಡಿರ್ತಾರೆ. ಆ ಗುಲ್ಬರ್ಗ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರ್ಕೊಂಡಿರ್ತದೆ. ಈಗ ಹರಿದು ಹಂಚಿ ಹೋಗಿದ್ದಂಥ ಕರ್ನಾಟಕ ಒಂದು 51ರಲ್ಲಿ ಏನೋ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಸೇರಿತು. ಆ ಕರ್ನಾಟಕಕ್ಕೆ ಸೇರಿದಂಥ 12 ಜಿಲ್ಲೆಗಳ ಬಗ್ಗೆ ನಾನು ಅದ್ರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ತೆಗೆದು ಆ ಭಾಗದ ಜನಜೀವನ, ಅದರ ಊಟ, ಅವರ ಒಂದು ಆಹಾರ ಪದ್ಧತಿ, ಅವರ ಒಂದು ಬಟ್ಟೆಯ ವ್ಯವಸ್ಥೆ ಮತ್ತು ಅವರ ವಾಸ ಮಾಡುವ ಸ್ಥಳಗಳು ಮತ್ತು ಅವರ ಜನಜೀವನದ ದೈನಂದಿನ ಚಟುವಟಿಕೆಗಳ ಬಗ್ಗೆ ಭಾಳ ಅಧ್ಯಯನ ಮಾಡಿ ಈ ಉತ್ತರ ಕರ್ನಾಟಕದ ಭಾಗದ ಜನಗಳ ಬಗ್ಗೆ ಈ ದಕ್ಷಿಣ ಕನ್ನಡದ ಭಾಗಕ್ಕೆ ತಿಳಿಸುವಂಥ ದೊಡ್ಡ ಪ್ರಯತ್ನ ಆಯಿತು. ದೂರದರ್ಶನ ಮಾಧ್ಯಮದ ಚಂದನ TV ಭಾಳ ಪ್ರಬಲವಾದಂಥ ಮಾಧ್ಯಮ ಇದ್ದಿದ್ದು. ಅವಾಗಿನ್ನೂ ಯಾವುದೋ ಪ್ರೈವೇಟ್ ಚಾನೆಲ್ಗಳು ಯಾವುದೋ ಇನ್ನೂ ಬಂದಿರಲಿಲ್ಲ. ಅದು ಭಾಳ ಪರಿಣಾಮಕಾರಿಯಾಗಿ ಬೀಳಿ ಒಂದು ಕನ್ನಡಕ್ಕೆ ಪರಿಚಯ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನನಗೆ ಸಿಗ್ತದೆ. ಇಂತಹ ಸಾಕ್ಷ್ಯಚಿತ್ರಗಳನ್ನು ಮಾಡೋ ಸಂದರ್ಭದಲ್ಲಿ ನೇರವಾಗಿ ಜನರನ್ನ ಭೇಟಿ ಆಗ್ತಿದ್ದ, ನೇರವಾಗಿ ಅದೇ ಸ್ಥಳಕ್ಕೆ ಹೋಗ್ತಿದ್ರ, ಯಾವ ಥರ? ನಮಗೆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಕೆಲಸವನ್ನು ನಮಗೆ ನಿರ್ವಹಿಸಲು ಕೊಟ್ಟಾಗ
ಅಲ್ಲಿನ ಅಧಿಕಾರಿಗಳು ನಮಗೆ ಒಂದು ಅದ್ರ ಬಗ್ಗೆ ಯಾವ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ರು. ಅವರು ಅಧಿಕಾರಕ್ಕೆ ಅವ್ರಿಗೆ ಅವ್ರ ಕ್ಷೇತ್ರಕ್ಕೆ ಬರುವಂಥ ಯಾವ ಕೆಲಸಗಳಿಗೆ ಏನು ನಿರ್ವಹಿಸುತ್ತೆ, ಈ ಕುಡಿಯುವ ನೀರಿನ ಆಗಿರ್ಬೋದು, ಮನೆ ಕಟ್ಕೊಳ್ಳೋ ಒಂದು ವಿಚಾರ ಆಗಿರ್ಬೋದು, ನರೇಗಾ ಯೋಜನೆಗಳು ಆಗಿರ್ಬೋದು, ಅದು ವಸತಿ ಪ್ರದೇಶಗಳನ್ನು ಕಟ್ಟುವಂಥ ವ್ಯವಸ್ಥೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯೋಜನೆಗಳು ಕಟ್ಟ ಕಡೆಯಾಗಿ ಪಂಚಾಯಿತಿಗಳು ನಿರ್ವಹಿಸೋದು. ಕೇಂದ್ರ ಸರ್ಕಾರ ಯಾವುದೇ ಆಜ್ಞೆ ಮಾಡಿದ್ರು ಕಟ್ಟ ಕಡೆಗೂ ಅದು ಗ್ರಾಮ ಪಂಚಾಯತಿ ತನಕನೇ ಬರುತ್ತೆ. ಅದು ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಮತ್ತು ಅಲ್ಲಿನ ಫಲಾನುಭವಿಗಳನ್ನು ಭಾಳ ವಿಶೇಷವಾಗಿ ಸಂದರ್ಶನ ಮಾಡ್ತಾ ಇದೆ. ಈಗ ಸಹಜವಾಗಿ ಜನಸಾಮಾನ್ಯರನ್ನ ಜನಸಾಮಾನ್ಯರಿಗೆ ಕೆಲವೊಂದು ಯೋಜನೆಗಳ ಅರಿವೇ ಇರುವುದಿಲ್ಲ, ಫಲಾನುಭವಿಗಳನ್ನು ತಲುಪೋದೇ ಇಲ್ಲ. ಅಂತ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳನ್ನು ಈ ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸೋದು ಎಷ್ಟು ಮುಖ್ಯ ಅಂತ ನೀವು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಬಹಳಷ್ಟು ಯೋಜನೆಗಳಿದ್ದಾವೆ, ಈ ಯೋಜನೆಯ ಮೂಲಕ ಜನಸಾಮಾನ್ಯರಿಗೆ ಪ್ರಯೋಜನ ಪಡ್ಕೊಳ್ಬಹುದು ಅನ್ನುವಂತಹ ಅರಿವೇ ಇರೋದಿಲ್ವಲ್ಲ? ಹಾಗಾದ್ರೆ ಹೌದು ಮೇಡಮ್, ಭಾಳ ಜನಕ್ಕೆ ಈ ಶೇಕಡ ನಮ್ಮ ದೇಶ 70ರಷ್ಟು ಹಳ್ಳಿಗಳಿಂದಾನೇ ಕೂಡಿದೆ. ಹೌದು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಜನ ವಾಸ ಮಾಡ್ತಾರೆ. ಮತ್ತು ಅವ್ರಿಗೆ ಸರ್ಕಾರದ ಯೋಜನೆಗಳು ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಅದು ಅಲ್ಲಿನ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದ್ರೆ ಮಾತ್ರ ಅದು ಜನಸಾಮಾನ್ಯರಿಗೆ ತಿಳುವಳಿಕೆ ಉಂಟಾಗುತ್ತೆ. ಮತ್ತು ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಾರೆ. ಅವ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ತಲುಪಿಸ್ಬೇಕಾದ್ರೆ ಸರ್ಕಾರಿ ಯೋಜನೆಗಳು ದೃಶ್ಯ ಮಾಧ್ಯಮ ಭಾಳ ದೊಡ್ಡ ಪ್ರಬಲ ಮಾಧ್ಯಮವಾಗಿರೋದ್ರಿಂದ ಜನಕ್ಕೆ ನಾವು ಪತ್ರಗಳ ಮೂಲಕ ಓದೋದಕ್ಕೆ ಅಷ್ಟೊಂದು ಕಷ್ಟ ಆಗುತ್ತೆ. ನಾವೇನು ಹೇಳ್ತೀವಿ ದೃಶ್ಯ ಮಾಧ್ಯಮದಲ್ಲಿ ಹೇಳೋದ್ರಿಂದ ಅವರು ಸರ್ಕಾರದ ಯೋಜನೆಗಳನ್ನು ಅರಿವು ಮೂಡುತ್ತೆ. ಮತ್ತು ಸರ್ಕಾರದ ಯೋಜನೆಗಳು ಬಹಳಷ್ಟು ಜನ ಫಲಾನುಭವಿಗಳು ಇದನ್ನ ಪ್ರಯೋಜನ ಪಡೆದಿದ್ದಾರೆ. ಹಾಗಾದ್ರೆ ನಿಮ್ಗೆ ಅನ್ಸಿರುತ್ತೆ ಈ ಮಾಹಿತಿ ನೀಡೋದು ಮಹತ್ ಕಾರ್ಯ ಅಂತ. ಯಾಕಂತ ಹೇಳಿದ್ರೆ ಜನರಿಗೆ ಅದರ ಅರಿವೇ ಇರೋದಿಲ್ಲ. ಇವತ್ತಿಗೂ ಈಗ ಅಂಚೆ ಕಚೇರಿ ಇರ್ಬೋದು ಅಥವಾ ಕೆಲವೊಂದು ಲೋನ್ಗಳ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರುತ್ತೆ, ಅದರ ಅರಿವೇ ಇರೋದಿಲ್ಲ. ಸಾಲ ಸೋಲದಲ್ಲೇ ಜೀವನ ಕಳೀತಿರ್ತಾರೆ. ಇಂಥ ಯೋಜನೆಗಳಿದ್ದಾವೆ, ಇದರ ಪ್ರಯೋಜನ ನೀವು ಪಡ್ಕೊಳ್ಬಹುದು ಅಂತ ಹೇಳೋದೇ ನಿಜಕ್ಕೂ ಮಹತ್ ಕಾರ್ಯ ಅಂತ ಅನ್ಸಿದ್ಯಾ? ಹೌದು ಮಾತ್ರ ದೃಶ್ಯ ಮಾಧ್ಯಮ ಭಾಳ ದೊಡ್ಡ ಪ್ರಬಲ ಮಾಧ್ಯಮ ಆಗಿರೋದ್ರಿಂದನೇ ಒಂದು ಕ್ಯಾಮ್ರಾ 1 ಕೋಟಿ ಜನಕ್ಕೆ ಒಂದು ತಲುಪಬಹುದು. ಅದೇ ಒಬ್ಬ ಜಿಲ್ಲಾಧಿಕಾರಿ ಅವ್ರು ಭಾಷಣ ಮಾಡ್ಬೇಕಾದ್ರೆ ಒಂದು 500 ಜನ 1000 ಜನ ಸೇರ್ತಾರೆ ಅಷ್ಟೇ. ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಭಾಷಾ ಸಮಸ್ಯೆಗಳು ಇರೋದ್ರಿಂದ ಅಷ್ಟು ಮಟ್ಟಿಗೆ ಅವರು ಒಂದೇ ಸತಿ ಅದು ಹೇಳೋದಕ್ಕಾಗೋದಿಲ್ಲ. ದೃಶ್ಯ ಮಾಧ್ಯಮ ಮೇಲೆ ಒಂದು ಸತಿ ರೆಕಾರ್ಡ್ ಆದರೆ ಅದು ವಾರ್ತಾ ಮತ್ತು ಪ್ರಚಾರ ಇಲಾಖೆಲ್ಲ ದೊಡ್ಡ ವ್ಯಾನ್ ಇತ್ತು. ಅವಾಗ ನಾವು ತೆಗೆದ ಸಾಕ್ಷ್ಯಚಿತ್ರಗಳು ಆ ಡಿಪಾರ್ಟ್ಮೆಂಟ್ನವರು ಹಳ್ಳಿಗಳ ಕಡೆ ಹೋಗಿ ಅದನ್ನು ಪ್ರದರ್ಶನ ಮಾಡ್ತಾ ಇದ್ರು. ಹೇಗೆ ಅಂದರೆ ವ್ಯಾನ್ ಮುಖಾಂತರನೇ ಅದು ದೊಡ್ಡ ಸ್ಕ್ರೀನ್ ಹಾಕಿ ಅದನ್ನು ಯೋಜನೆಗಳನ್ನೆಲ್ಲ ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯರ ಮಧ್ಯೆ ಸಮನ್ವಯ ರೀತಿಯಿಂದ ದೊಡ್ಡ ಆಂದೋಲನ ನಡೀತದೆ. ಆಗ ಜಿಲ್ಲಾ ಪಂಚಾಯತಿಯ ಯೋಜನೆಗಳು ಕೆಲಸ ಕಾರ್ಯಗಳು ಅಸ್ತಿತ್ವಕ್ಕೆ ಬಂತು. ಮತ್ತು ಅದರಿಂದ ಭಾಳ ಜನ ಫಲಾನುಭವಿಗಳನ್ನು ಪಡ್ಕೊಂಡ್ರು. ಅದನ್ನು ಈ ಯೋಜನೆಗಳು ಜನರನ್ನ ತಲುಪಿದಾಗ ಅಥವಾ ಆ ಸಾಕ್ಷ್ಯ ಚಿತ್ರಗಳನ್ನು ನೀವು ಈಗ ನೋಡಿದಾಗ ಏನು ಅನ್ಸುತ್ತೆ? ಈ ಸಂತೃಪ್ತಿ ತಂದಿದೆ ನನಗೆ? ಇಲ್ಲ, ಇದ್ರ ಬಗ್ಗೆ ಸುತ್ತಿದೆ. ಇದು ಒಂದು ದೊಡ್ಡ ಒಂದು ಸಮಾಜ ಸೇವೆ ಅಂತಾನೆ ಹೇಳ್ಬೋದು ಇದು. ಹೌದು. ಮತ್ತೆ ಒಂದು ಸರ್ಕಾರ ಮತ್ತು ಜನಸಾಮಾನ್ಯ ಮಧ್ಯೆ ನಾವು ಸಮನ್ವಯಾಧಿಕಾರಿಯಾಗಿ ನಾವು ಕಾರ್ಯನಿರ್ವಹಿಸೋದ್ರಿಂದ ಒಂದು ಭಾರತ ದೇಶದ ಒಂದು ಸಮಗ್ರ ಚಿತ್ರಣ ನಮಗೆ ಅರಿವುಂಟಾಗಿದೆ ಇಲ್ಲಿ. ಮತ್ತೆ ಇಲ್ಲಿ ದಟ್ಟ ಕಾಡಿನ ಅರಣ್ಯ ಪ್ರದೇಶಗಳು, ನದಿಗಳು ಮತ್ತು ಕರ್ನಾಟಕದ ಸಂಪನ್ಮೂಲಗಳ ಒಂದು ವ್ಯವಸ್ಥೆ, ಅದರ ಅನುಕೂಲಗಳು, ಪ್ರಾಣಿ ಸಂಕುಲಗಳು, ಇದೆಲ್ಲ ಬಗ್ಗೆ ಒಂದು ಆಳವಾದ ಅಧ್ಯಯನವನ್ನು ನಾವು ಮಾಡಿದ್ರಿಂದ ಇದು ವಿಶೇಷವಾಗಿ ನಮಗೆ ಒಳ್ಳೆ ದೊಡ್ಡ ಜ್ಞಾನವನ್ನು ತಂದುಕೊಟ್ಟಿದೆ. ಈಗ ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲಿ ಅಲ್ಲಿ ನಾಯಕರಾಗಿ ಗುರುತಿಸ್ಕೊಳ್ತೀರಿ. ಪತ್ರಕರ್ತರಂದಾಗ ವಿವಿಧ ಆಯಾಮಗಳಲ್ಲಿ ಹೊಸ ವಿಚಾರವನ್ನು ಹೆಕ್ಕಿ ತೆಗೆಯೋದು, ಅದನ್ನ ಜನರಿಗೆ ತಲುಪಿಸೋದು. ಆನಂತರ ಸಾಕ್ಷ್ಯಚಿತ್ರ ಅಂದಾಗ ಯೋಜನೆಗಳನ್ನು ಜನರಿಗೆ ತಲುಪಿಸೋದು, ಸರ್ಕಾರದ ಕಾರ್ಯಗಳನ್ನು ಜನರಿಗೆ ತಲುಪಿಸೋದು. ಇಂಥ ಎಲ್ಲ ಆಯಾಮಗಳಲ್ಲೂ ನಿಮ್ಮ ಸೇವೆ ಸಲ್ಲಿದೆ. ಯಾವುದು ಚಾಲೆಂಜಿಂಗ್ ಅಂತ ಅನ್ನಿಸ್ತು? ಯಾವುದಾದ್ರೂ ಈ ಸನ್ನಿವೇಶವನ್ನು ನೀವು ನೆನಪಿಸ್ಕೋಬೇಕು ಅನ್ನೋದಾದರೆ ಏನಾದರೂ ಇದೆಯಾ? ಚಾಲೆಂಜಿಂಗ್ ಅಂದರೆ ಸರ್ಕಾರದ ಯೋಜನೆಗಳಿಂದ ಅದೇ ಚಾಲೆಂಜಿಂಗು. ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಅವಲಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಬರುತ್ತೆ. ಅದು ನೀರು ಎಷ್ಟು ಬರುತ್ತೆ, ಎಷ್ಟು ಮಳೆ ಸಂಗ್ರಹದಲ್ಲಿ ಡ್ಯಾಮ್ ತುಂಬುತ್ತೆ, ಅಂಕಿಅಂಶಗಳು, ಮತ್ತು ಡ್ಯಾಮಿನ ವಿತರಣೆ ಯಾವ ರೀತಿ ಆಗುತ್ತೆ, ಕಾಲುವೆಗಳಲ್ಲಿ ನೀರು ಯಾವ ರೀತಿ ಹರಿಸ್ತಾರೆ, ಮತ್ತು ರೈತರಿಗೆ ಯಾವ ರೀತಿ ತಲುಪುತ್ತೆ,
ಇದೆಲ್ಲ ಒಂದು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅವೆಲ್ಲ ಒಂದು ಚಾಲೆಂಜ್ ಆಗಿದೆ. ಯಾಕೆಂದರೆ ಅವೆಲ್ಲ ಕೃಷಿ ತಜ್ಞರು ಮಾಡುವಂಥ ದೊಡ್ಡ ಕೆಲಸಗಳು. ಇದು ನಾವು ಅದನ್ನು ಕಲ್ತ್ಕೊಂಡಂಗೆ ಆಗುತ್ತೆ. ಇವೆಲ್ಲ ಒಂದು ದೊಡ್ಡ ಚಾಲೆಂಜ್ ಅದೆಲ್ಲ. ಪತ್ರಿಕೋದ್ಯಮ ಅಂದಾಗ ಇಂಥ ವಿಷಯ ಗೊತ್ತಿಲ್ಲ ಅಂತ ಇರಬಾರ್ದು. ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಗಮನ ಹರಿಸ್ಬೇಕು, ಗೊತ್ತಿಲ್ಲ ಅಂದ್ರೂ ತಿಳ್ಕೋಬೇಕು. ಇದು ಚಾಲೆಂಜಿಂಗ್ ಅಂತ ಹೌದು. ಪತ್ರಿಕೋದ್ಯಮ ಇನ್ನೂ ಭಾಳ ಕ್ಲಿಷ್ಟಕರವಾದಂಥ ವಿಚಾರ. ಕರ್ನಾಟಕ ರಾಜಕಾರಣ ತಿಳ್ಕೊಂಡಿರ್ಬೇಕು. ಸ್ವಾತಂತ್ರ್ಯ ಬಂದು ನಮ್ಮ 1947ರಲ್ಲಿ ಅಂದಿನ ಮುಖ್ಯಮಂತ್ರಿ ಆವಾಗ KC ರೆಡ್ಡಿ ಅವರು ಪ್ರಥಮ ಮುಖ್ಯಮಂತ್ರಿ. ಅವಾಗ ಕೆಂಗಲ್ ಮಂತ್ರಿಯವರು 57ರಲ್ಲಿ ಪ್ರಥಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಮುಖ್ಯಮಂತ್ರಿ ಆದರು. ತದನಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸುಮಾರು 16-24 ಜನ ಮಿನಿಸ್ಟ್ರುಗಳು ಮುಖ್ಯಮಂತ್ರಿಗಳಾದರು. ಆಡಳಿತ ಯಾವ ಥರ ನಡೆಸ್ತಾರೆ, ಪಕ್ಷಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ. 80 ಇಸ್ವಿ ತನಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. 1982ರಲ್ಲಿ ಆವಾಗ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ನಾನೇತರ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಒಂದು ಕನ್ನಡದಲ್ಲಿ ಅಲ್ಲಿಂದ ಸ್ಥಾಪನೆ ಆಯಿತು. ಅಲ್ಲಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಇವೆಲ್ಲ ನಾವು ಭಾಳಷ್ಟು ರಾಜಕಾರಣದ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಪತ್ರಿಕೋದ್ಯಮದಲ್ಲಿ. ಹೌದು ಹೌದು ಹೌದು. ಈಗ ಅಂದಿನ ರಾಜಕಾರಣ ನೋಡೋಕು ಇಂದಿನ ರಾಜಕಾರಣ ನೋಡೋಕು ಏನು ವ್ಯತ್ಯಾಸ ಕಾಣ್ತಾ ಇದೆ? ರಾಜಕಾರಣದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ಇತ್ತು. ಅಂದರೆ ಇಷ್ಟೊಂದು ರೀತಿ ಇಲ್ಲ. ಒಂದೇ ಪಕ್ಷದ ಸಾರ್ವಮತ ಅಧಿಕಾರ 80ನೇ ಇಸ್ವಿ ತನಕ ಅವರೇ ಕಾಂಗ್ರೆಸ್ ಅಧಿಕಾರದಲ್ಲಿ. ಹೌದು. ಆಮೇಲೆ 82ರಲ್ಲಿ ಒಂದು ದೊಡ್ಡ ಅವರ ಕಾಂಗ್ರೆಸ್ ವಿರೋಧಿ ಅಲೆ ಅಂತೇಳಿ ಆರಂಭವಾಯಿತು. ಅವಾಗ ಮುಖ್ಯಮಂತ್ರಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಒಂದು 6 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಅವರು ಮೌಲ್ಯಾಧಾರಿತ ರಾಜಕಾರಣ ಯಾವ ರೀತಿ ಜನಕ್ಕೆ ಅಂತೇಳಿ ಅವರು ಮೌಲ್ಯಾಧಾರಿತ ರಾಜಕಾರಣ ಅಂತಲೇ ಹೇಳ್ತಾ ಇದ್ದದ್ದು. ಅದಾದ ನಂತರ ಭಾಳಷ್ಟು ಜನ ಮುಖ್ಯಮಂತ್ರಿಗಳು 2 ವರ್ಷ 1 ವರ್ಷ ಆ ಥರ ಎಲ್ಲ ಬಂದೋದು. ರಾಜಕೀಯ ವಿಪ್ಲವಗಳು ಭಾಳಷ್ಟು ನಡೆದೋಗ್ಬಿಡ್ತಿಲ್ಲ ಕರ್ನಾಟಕದಲ್ಲಿ. ಅಧಿಕಾರ ಮತ್ತು 16 ಜನ ಇದ್ದವರು ಪ್ರಧಾನಮಂತ್ರಿ ಆಗುವಂಥ ಅವಕಾಶಗಳು, 32 ಜನ ಇದ್ದವರು ಮುಖ್ಯಮಂತ್ರಿಗಳಾಗುವಂಥ ಅವಕಾಶಗಳು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ನಡೆದೋಗ್ಬಿಟ್ಟು ಅಂಕಿ ಸಂಖ್ಯೆಗಳೇ ಭಾಳ ದೊಡ್ಡ ವ್ಯವಸ್ಥೆ ಆಗಿ ಸ್ವಲ್ಪ ಪ್ರಜಾಪ್ರಭುತ್ವಕ್ಕೆಲ್ಲ ಒಂದು ಕಡೆ ಇಲ್ಲಿ ಈಗ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಅಥವಾ ಪತ್ರಕರ್ತರಾಗಿದ್ದಾಗ ಅಥವಾ ಈ ಸಾಕ್ಷ್ಯಚಿತ್ರ ಮಾಡಬೇಕಾದ್ರೆ ನನಗೆ ಇದರಲ್ಲಿ ಮೂಲ ಅಂಶ ಏನು ಸಿಕ್ತು ಅಂದರೆ ಜನರ ಬಳಿಗೆ ಹೋಗಬೇಕು, ಜನರನ್ನ ಸಂಪರ್ಕಿಸ್ಬೇಕು, ಅವ್ರ ಹತ್ರ ಮಾಹಿತಿ ಕಲೆ ಹಾಕಬೇಕು. ಅವಾಗೆಲ್ಲ ಸಹಜವಾಗಿ ಜನಸಾಮಾನ್ಯರ ಮನಸ್ಸಲ್ಲಿ ಬರ್ತಾ ಇರುತ್ತೆ, ಈ ವ್ಯಕ್ತಿ ಸಂಪರ್ಕ ಮಾಡಿದ್ರೆ ನನಗೇನೋ ಸಹಾಯ ಆಗ್ಬೋದು ಅಥವಾ ನನ್ನ ಬದುಕನ್ನು ಕಟ್ಕೊಳ್ಬಹುದು. ಈ ಥರದ ಆಸೆ ಆಕಾಂಕ್ಷೆಗಳಿಂದ ಹಲವರು ನಿಮ್ಮನ್ನು ಸಂಪರ್ಕ ಮಾಡಬಹುದು. ಇದೇನೋ ಒಂದು ಸಮಸ್ಯೆ, ಇದನ್ನು ಬಗೆಹರಿಸ್ಕೊಡಿ ಅಂತ. ಇಂತಹ ಸೇವಾ ಕಾರ್ಯದಲ್ಲಿ ನಿಮ್ಮನ್ನು ನೀವು ಹೇಗೆ ತೊಡಗಿ? ಮಾಡಬಹುದು ಮೇಡಮ್. ಯಾಕಂದರೆ ನಮಗೆ ಸರ್ಕಾರದ ಯೋಜನೆಗಳು ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಮತ್ತು ಸರ್ಕಾರ ಅಧಿಕಾರಿಗಳು ಚೆನ್ನಾಗಿ ಗೊತ್ತಿರುತ್ತೆ. ರಾಜಕಾರಣದ ನಿಕಟ ಸಂಪರ್ಕಗಳು ಪತ್ರಿಕೋದ್ಯಮದಿಂದ ನಮಗೆ ಭಾಳಷ್ಟು ಸಂಪರ್ಕ ಇರೋದ್ರಿಂದ ಜನಸಾಮಾನ್ಯರ ಕೆಲಸಗಳು ಮಾಡೋದಕ್ಕೆ ನಮಗೆ ಒಂದು ಒಳ್ಳೆ ಅವಕಾಶನೂ ಸಿಗುತ್ತೆ. ಭಾಳ ಜನಕ್ಕೆ ಇದರಿಂದ ಅನುಕೂಲನೂ ಆಗಿದೆ. ಅವರೆಲ್ಲ ಮತ್ತೆ ಭೇಟಿ ಆದಾಗ ನಿಮ್ಮಿಂದ ಇಂಥ ಉಪಕಾರ ಆಯ್ತು ಅಂದಾಗ ನಿಮ್ಗೆ ಬರೋ ಭಾವನೆಗಳು ಭಾಳ ಸಂತೋಷ ಆಗುತ್ತೆ. ಒಂದು ಇವೆಲ್ಲ ನಮ್ಮ ಸಮಾಜದಿಂದ ನಮಗೆಲ್ಲ ಬಂದಿರೋದ್ರಿಂದ ನಾವು ಸಮಾಜಕ್ಕೆ ಸೇರಿಸ್ತಿದ್ದೀವಿ ಅಂತ ಅನ್ಕೊಂತೀವಿ ಅಷ್ಟೇ. ಈ ನಡುವೆ ನಿಮಗೆ ಇಂಥ ಸಾಧನೆ ಮಾಡಿದವ್ರನ್ನ ಗುರುತಿಸೋ ಕೆಲಸ ನಾನು ಮಾಡಬೇಕು ಅಂತ ಹೇಳಿ ಇಂದಿರಾ ಪ್ರಿಯದರ್ಶಿನಿ ಅನ್ನುವಂಥ ಪ್ರಶಸ್ತಿ ಕೊಡಬೇಕು ಅನ್ನೋ ಯೋಚನೆ ಯಾಕೆ? ಅವಾಗಿನ್ನೂ ಬೆಂಗಳೂರು ಚಾನೆಲ್ಗಳು ಅಷ್ಟೊಂದು ಇಲ್ಲ. ಈಗ ಖಾಸಗಿ ಚಾನೆಲ್ಗಳೇ ಫಸ್ಟ್ ಭಾಳ ದೊಡ್ಡ ಅವಾರ್ಡ್ಗಳು ಕೊಡ್ತಾ ಇದೆ. ಅವಾಗ 96-97ರಲ್ಲಿ ದೂರದರ್ಶನ ಒಂದು ಮಾಧ್ಯಮ ಇತ್ತು, ಇನ್ನೊಂದು ಯಾವುದೋ ಒಂದು ಖಾಸಗಿ ಚಾನೆಲ್ ಧಾರಾವಾಹಿಗಳು ಬರ್ತಾ ಇತ್ತು. ಅವಾಗ ಚಲನಚಿತ್ರಕ್ಕೆ ಮಾತ್ರ ಅವಾರ್ಡ್ ಕೊಡ್ತಾ ಇದ್ವು. ಈ ಕಲಾವಿದರಿಗೆ ಯಾವುದೋ ಅವಾರ್ಡ್ಗಳಾಗಲಿ ತಂತ್ರಜ್ಞಾನ ಭಾಳಷ್ಟು ಒಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಭಾಳ ಕಷ್ಟ ಇರ್ತಿತ್ತು. ಆ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಗುರುತಿಸೋ ಒಂದು ದೊಡ್ಡ ಕಾರ್ಯ ಅವತ್ತು ಯಾರು ಮಾಡಿರಲಿಲ್ಲ. ಅವಾಗಿನ ಕಾಲದಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಭಾಳ ದೊಡ್ಡ ಸಮಾರಂಭನ ಅವಾಗ ಮಾಡ್ತಿದ್ದ. ಅವಾಗ ವಾರ್ತಾ ಇಲಾಖೆ ನಿರ್ದೇಶಕರಾದಂಥ ಟ್ಯಾಗೂರ್ ಅವರು, ದೂರದರ್ಶನ ನಿರ್ದೇಶಕರಾದ NG ಶ್ರೀನಿವಾಸ್ ಅವರು, ಭಾಳ ಶಿವರಾಜ್ ಕುಮಾರ್ ಅಂತವರು, ಭಾಳ ದೊಡ್ಡ ಒಂದು 150 ಜನ ಕಲಾವಿದರು ಕೊಟ್ಟಂಥ ಒಂದು ಅವತ್ತು ಸುವರ್ಣಾವಕಾಶ ಅವೆಲ್ಲ. ಇಂದಿರಾ ಪ್ರಿಯದರ್ಶಿನಿ ಅಂದ್ರೆ ಏನು? ಇಂದಿರಾ ಪ್ರಿಯದರ್ಶಿನಿ ಅದು ನಮ್ಗೆ ಗೊತ್ತಿಲ್ಲ ಮೇಡಮ್. ಸುಮ್ಮನೆ ಒಂದು ಹೆಸರು, ಅದು ಟೈಟ್ಲ್ ಅಂತೇಳಿ ಅವಾಗ ಕೊಡ್ತಾ ಇದ್ದ. ರೈಟ್. ಇದ್ರ ಜೊತೆಗೆ ಈ ಕ್ಷಣದಲ್ಲಿ ನಿಮಗೆ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಯಾರಾದರೂ ನಿಮಗೆ ಸಹಾಯಕವಾಗಿ ನಿಂತವರು ಅಥವಾ ನಿಮಗೆ ಬೆನ್ನೆಲುಬಾಗಿ ನಿಂತವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಾ? ಇಲ್ಲ, ಪತ್ರಿಕೋದ್ಯಮದಲ್ಲಿ ನಮಗೆ ಕದ್ರಿ ಶಾಮಣ್ಣವರು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಅವರು ಅವಾಗ ಪತ್ರಕರ್ತರ ಭೀಷ್ಮ ಅಂತೇಳಿ ಅವರು ಭಾಳ ದೊಡ್ಡ ಪತ್ರಿಕೋದ್ಯಮ, ಕನ್ನಡಪ್ರಭ ಪತ್ರಿಕೆಗೆ ಸಂಪಾದಕರಾಗಿದ್ದರು. ಅವರು ನಮಗೆ ಒಂದು ಕನ್ನಡ ನೆಲ ಜಲದ ಬಗ್ಗೆ ಎಲ್ಲ ಭಾಳಷ್ಟು ತಿಳ್ಕೊಂಡ್ರು. ದೂರದರ್ಶನದಲ್ಲಿ MS ಗುಣಶೀಲನ್ ಅಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ರು. ಅವರು ದೂರದರ್ಶನ ಭಾಳ ದೊಡ್ಡ ನಮಗೆ ಈ ಮಾಧ್ಯಮದ ಬಗ್ಗೆ ಎಲ್ಲ ಭಾಳಷ್ಟು ಹೇಳ್ಕೊಟ್ರು. ನಾವು ಅವ್ರ ಬಗ್ಗೆ ಯಾವತ್ತು ಹೆಮ್ಮೆ ಪಡ್ತೀವಿ.
ಈಗ ಪತ್ರಿಕೋದ್ಯಮ ಅಂದಾಗ ವಿದ್ಯಾರ್ಥಿ ನಾಯಕರಾಗಿದ್ದ ಸಂದರ್ಭದಲ್ಲಿ ಯಾವಾಗ ಬಿಡಿ ವಿದ್ಯಾರ್ಥಿ, ಆ ನಂತರ ಈ ಸಮಾಜ ಸೇವೆ, ಸಾಕ್ಷ್ಯಚಿತ್ರ ಅಂದಾಗ ಮನೆಯಿಂದ ದೂರ ಇರುವಂಥ ಸನ್ನಿವೇಶಗಳು ಬರಬಹುದು, ಇಂಥದ್ದು ಹಲವಾರು ಚಾಲೆಂಜಸ್ ಇರ್ಬೋದು. ಕುಟುಂಬದ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಸೊ ಕುಟುಂಬದ ಸಹಕಾರ ನಿಮ್ಗೆ ಯಾವ ಥರ? ಕುಟುಂಬ ಸಹಕಾರ ಅವರು ಭಾಳ ಚೆನ್ನಾಗಿತ್ತು. ನನ್ನ ತಂದೆ KS ಅಯ್ಯಂಗಾರ್ ಅಂತೇಳಿ ಭಾಳ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದವರು. ಅವ್ರದ್ದು 1957ರಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸ 57 ಡಿಗ್ರಿ ಎಜುಕೇಷನ್ ಟ್ರಸ್ಟ್ ಅಂತೇಳಿ. ಅಲ್ಲಿ 3000 ಜನ ಸ್ಟೂಡೆಂಟ್ ಇವೆಲ್ಲೂ ಓದ್ತಾ ಇದ್ದಾರೆ. ಇದು ನಮ್ಮದು ಜಮೀನ್ದಾರ್ ಕುಟುಂಬ ಆಗಿದ್ದರಿಂದ ನಮಗೆ ಇದು ಹೋರಾಟಕ್ಕಾಗಲಿ ಅಥವಾ ಉದ್ಯೋಗನೇ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮಗೇನು ಆ ಥರದ ಚಾಲೆಂಜ್ ಇರಲಿಲ್ಲ. ಅದರಿಂದ ನಮಗೆ ಮನೆಯ ಭಾಳ ದೊಡ್ಡ ಸಹಕಾರ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಯಿತು. ಇಂಥದ್ದೇನಾದರೂ ಪ್ರೇರಣೆ ಅನ್ನುವಂಥ ಘಟನೆಯನ್ನು ನಡೆದಿತ್ತ ಇಷ್ಟರ ಮಟ್ಟಿಗೆ? ಇವಾಗಲೂ ನೀವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಪ್ರೇರಣೆಯಿಂದ ನಾನು ಇದನ್ನು ಸಾಕ್ಷ್ಯಚಿತ್ರ ಮಾಡೋದಿರ್ಬೋದು, ನಾಯಕರಾಗಿ ಗುರುತಿಸ್ಕೊಳ್ಳೋದಿರ್ಬೋದು, ಪತ್ರಕರ್ತರಾಗಿ ಜೀವನ ಆರಂಭ ಮಾಡಿದ್ದೆ. ಅದಲ್ಲ ಮೇಡಮ್, ಅವಾಗ ಕಾಲ ಸಂದರ್ಭ ಯಾವ ಥರ ಬಂತು ಅದೇ ಥರ ಬಂದಿದ್ದೀವಿ ಅಷ್ಟು. ಅವಾಗೆಲ್ಲ ವಿದ್ಯಾರ್ಥಿ ಚಳವಳಿ ಮುಂಚೂಣಿ ಇತ್ತು. ಈಗ ವಿದ್ಯಾರ್ಥಿ ಚಳವಳಿ ಎಲ್ಲ ನಿಂತೋಗ್ಬಿಟ್ಟಿದೆ. ಅದು ಹೌದು 85ರಲ್ಲಿ ಅವಾಗ ಸರ್ಕಾರ ಅದನ್ನು ಬ್ಯಾನ್ ಮಾಡ್ತದಲ್ಲ. ಆಮೇಲೆ ಪತ್ರಿಕೋದ್ಯಮನೂ ಭಾಳಷ್ಟು ವಿಘಟನೆಗಳು ನಡೆದೋದ್ರಿಂದ ಅಲ್ಲಿ ಬಿಟ್ಟು ದೂರದರ್ಶನ ಮಾಧ್ಯಮ ಬಂದಾಗಿಂದ ಸರ್ಕಾರ ಅಂತ ಇದ್ದೇ ಇರುತ್ತೆ ಅವಳನ್ನು. ಆ ಸರ್ಕಾರದ ಯೋಜನೆಗಳು ಯಾವತ್ತೂ ನಿಲ್ಲೋದೇ ಇಲ್ಲ. ಅದರಿಂದ ನಾವು ನಿರಂತರವಾಗಿ ನಮಗೆ ತಿಳಿದು ಬಂದ ವಿಚಾರಗಳನ್ನ ನಾವು ಜನಕ್ಕೆ ಕೇಳ್ತಾನೆ ಹೋದ್ರೆ ಇನ್ನು ಒಳ್ಳೆಯದು ಅಂತೇಳಿ ಸಕ್ರಿಯವಾಗಿ ಇದ್ದಿರ್ತೀವಿ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿ ನಾಯಕರಾಗಿ ನೀವು ನಿಮ್ಮ ಬದುಕನ್ನು ಆರಂಭ ಮಾಡಿ ನಂತರದ ಸಂದರ್ಭದಲ್ಲಿ ಪತ್ರಕರ್ತರಾಗ್ತೀರಿ. ಆ ನಂತರ ಸಾಕ್ಷ್ಯಚಿತ್ರಗಳ ಮೂಲಕ ಜನರನ್ನು ತಲುಪುವಂತಹ ಕೆಲಸವನ್ನು ಮಾಡ್ತೀರಿ. ಒಂದು ರೀತಿ ಜನರಿಗೂ ಮತ್ತು ಸರ್ಕಾರ ಅಂದಾಗ ನೀವು ಕೊಂಡಿಯ ರೀತಿ ಕೆಲಸ ಮಾಡಿ ನಿಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಮುಂದಿನ ಯೋಜನೆಗಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ KN ಜಯಸಿಂಹ ಅವರು ಭಾಗಿಯಾಗಿದ್ದರು. ವಿದ್ಯಾರ್ಥಿ ನಾಯಕರಾಗಿ ನಾಯಕತ್ವದ ಗುಣಗಳನ್ನು ಆರಂಭಿಕ ಹಂತದಲ್ಲೇ ಬೆಳೆಸ್ಕೊಂಡು ನಂತರ ಪತ್ರಕರ್ತರಾಗಿ ಆ ನಂತರ ಸಾಕ್ಷ್ಯಚಿತ್ರಗಳನ್ನು ಮಾಡ್ತಾ ಸರ್ಕಾರ ಮತ್ತು ಜನರ ನಡುವೆ ಒಂದು ರೀತಿ ಕೊಂಡಿಯಾಗಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.